ನಮಸ್ಕಾರ ಎಲ್ರಿಗೂ. ನಾನಿವತ್ತು ಎಣ್ಣೆ ಬದನೆಕಾಯಿ ಮಾಡೋದು ತೋರಿಸ್ಕೊಡ್ತೀನಿ. ಒಂದ್ಸಲ ಈ ಥರ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಬೀಜ ಹಾಗೂ 1-2 ಸ್ಪೂನಷ್ಟು ಬಿಳಿ ಎಳ್ಳು, 2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಣಸು, ಹಾಗೆ 1 ಇಂಚು ಚಕ್ಕೆ, 2 ಲವಂಗ, ಹಾಗೆ ಒಂದು 4ರಿಂದ 5 ಬ್ಯಾಡಗಿ, ಹಾಗೆ 2 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನಾನಿಲ್ಲಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕಲಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಟೊಮೆಟೊ, ಅರ್ಧದಷ್ಟು ಕೊಬ್ಬರಿ, ಹಾಗೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಬಾಣಲಿಲಿ ಅದನ್ನು ಡ್ರೈ ರೋಸ್ಟ್ ಮಾಡೇ ಇಟ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಸಪ್ರೇಟು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಒಟ್ಟಿಗೆ ಹಾಕಿ ರೋಸ್ಟ್ ಮಾಡಬೇಡಿ. ನಂತರ ನಾನು ತೊಗೊಂಡಿರುವಂಥ ಟೊಮೆಟೊ, ಈರುಳ್ಳಿ, ಕೊಬ್ಬರಿ ತುರಿ, ಬ್ಯಾಡಗಿ, ಕಡಲೆಬೇಳೆ, ಜೀರಿಗೆ, ಮೆಣಸು, ಹಾಗೆ ಚಕ್ಕೆ, ಲವಂಗ, ಹಾಗೆ ಬಿಳಿ ಎಳ್ಳು, ಕಡಲೆ ಬೀಜ, ಬೆಳ್ಳುಳ್ಳಿ, ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1-2 ಸ್ಪೂನಷ್ಟು ಖಾರ ಮಿಕ್ಸ್ ಆಗಿರೋಂಥ ಧನಿಯಾ ಪುಡಿನ ಹಾಕಿ ನುಣ್ಣಗೆ ರುಬ್ಬಿಟ್ಕೊತಾ ಇದ್ದೀನಿ. ಈ ಮಸಾಲೆನ ನಾವು ಬದನೆಕಾಯಿಗೆ ಒಳಗಡೆ ಸ್ಟಫ್ ಮಾಡಬೇಕಾಗತ್ತೆ. ನೀವು ಈ ರುಬ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೂಡ ರುಬ್ಬೋದು. ನಾನು ಮಸಾಲೆ ಒಗ್ಗರಣೆಗೆ ಹಾಕಿದಾಗ ಉಪ್ಪು ಹಾಕ್ತೀನಿ. ನೀವು ಇದನ್ನು ಆದಷ್ಟು ಡ್ರೈ ರೋಸ್ಟ್ ಮಾಡಿನೇ ನಾವು ಮಸಾಲೆ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಸಖತ್ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಮನೇಲಿ ಒಂದ್ಸಲ ಮಾಡಿ ನೋಡಿ. ನಾನೀಗ 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಒಂಚೂರು ಬೆಲ್ಲನ ಹಾಕಬೇಕು. ಟೇಸ್ಟು ಚೆನ್ನಾಗಿ ಬರುತ್ತೆ. ಮಸಾಲೆ ಎಲ್ಲ ರುಬ್ಕೊಂಡು ರೆಡಿಯಾಗಿದೆ. ನಾನೀಗ ಬದನೆಕಾಯಿ ಒಳಗಡೆ ಎಲ್ಲ ತುಂಬಿಬಿಟ್ಟು ಒಂದು 20 ನಿಮಿಷಗಳ ಕಾಲ ಅದನ್ನು ಹಾಗೆ ಮ್ಯಾರಿನೇಟ್ ಆಗಕ್ಕೆ ಬಿಡ್ತೀನಿ. ನೀವು ಡೈರೆಕ್ಟಿಗೂ ಕೂಡ ಹಾಕ್ಬೋದು. ಒಂದು 20 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿಟ್ರೆ ನೀಟಾಗಿ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಹಿಡಿಯುತ್ತೆ. ನಾನಿವಾಗ ಎಲ್ಲನೂ ಅದಕ್ಕೆ ತುಂಬ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ಬದನೆಕಾಯಿನ ತೊಗೊಂಡಿದ್ದೀನಿ. ನೀವು ಮಸಾಲೆ ಜಾಸ್ತಿ ಮಾಡಿಕೊಂಡಾಗ ಇನ್ನೂ ಬದನೆಕಾಯಿನ ಜಾಸ್ತಿ ಮಾಡಬೇಕಾಗುತ್ತೆ. ನಾನೀಗ ಎಲ್ಲ ಸ್ಟಫಿಂಗೆಲ್ಲ ಮುಗಿಸಿದ್ದೀನಿ. ಇದನ್ನು 20 ನಿಮಿಷಗಳ ಕಾಲ ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ನಂತರ ನಾನಿಲ್ಲಿ ಬಾಣಲಿಗೆ ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ನಂತರ ನಾನಿಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಡಿಸ್ತಾ ಬರಬೇಕು. ಜಾಸ್ತಿ ಏನು ಹುರಿಯೋದೇನು ಬೇಡ, ಲೈಟಾಗಿ ಹುರ್ಕೊಂಡ್ರು ಸಾಕು. ನೀವು ಅರ್ಧ kg ಬದನೆಕಾಯಿಗೆ 3 ಈರುಳ್ಳಿ ಅಂತ ಲೆಕ್ಕ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. 2 ರುಬ್ಬಕ್ಕೆ ಹಾಗೂ 1 ಒಗ್ಗರಣೆಗೆ ಅಂತ ಬಳಸ್ಕೋಬೋದು. ನಂತರ ನಾನಿಲ್ಲಿ ಸ್ಟಫ್ ಮಾಡಿರೋಂಥ ಬದನೆಕಾಯಿನ ಅದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಬಾಡಿಸ್ತೀನಿ. ಮಸಾಲೆನ ಕೊನೆಯಲ್ಲಿ ಸ್ವಲ್ಪ ಇದು ಹಸಿ ವಾಸನೆ ಇದಾದಮೇಲೆ ಹಾಕ್ತೀನಿ. ಬದನೆಕಾಯಿ ಕೂಡ ಎಣ್ಣೆಲಿ ಬಾಡಿಸ್ದಂಗೆ ಆಗುತ್ತೆ. ಹಾಗಾಗಿ ಮಸಾಲೆನ ಆಮೇಲೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಅದಕ್ಕೆ ಕಲ್ಲುಪ್ಪನ್ನ ಹಾಕ್ಬಿಟ್ಟು ನಿಮಗೆ ಎಷ್ಟು ಬದನೆಕಾಯಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಈಗ ಸೇರಿಸ್ಬೋದು. ಅಥವಾ ನೀವು ಮಸಾಲೆಗೆ ರುಬ್ಬಬೇಕಾದ್ರೂ ಕೂಡ ಉಪ್ಪು ಹಾಕ್ಕೊಂಡು ರುಬ್ಕೋಬೋದು. ನಾನಿವಾಗ ಚೆನ್ನಾಗಿ ಅದನ್ನು ಬಾಡಿಸ್ತಾಯಿದ್ದೀನಿ. ಒಂದು 10 ನಿಮಿಷಗಳ ಕಾಲ ಅದನ್ನ ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಬನ್ನಿ. ನೀವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡೋದು ಒಳ್ಳೆಯದು. ಯಾಕಂದರೆ ಇದು ಕಡಲೆ ಬೀಜ ಎಲ್ಲ ಹಾಕಿರೋದ್ರಿಂದ ಮಸಾಲೆ ಬೇಗ ತಳ ಹಿಡಿದ್ಬಿಡುತ್ತೆ. ಒಂದು 10 ನಿಮಿಷ ಆದಮೇಲೆ ನಾನು ಮಿಕ್ಕಿರುವಂಥ ಮಸಾಲೆನ ಅದರೊಳಗಡೆ ಹಾಕಿ ಬಾಡಿಸ್ತಾ ಬರ್ತೀನಿ. ನಂತರ ನೀವು ಅದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕಿದ್ರೆ ಇನ್ನೂ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಖಾರ ಇರೋ ಧನಿಯಾ ಪುಡಿ ಬಳಸಿರೋದ್ರಿಂದ ಇಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಬಳಸ್ತಾಯಿದ್ದೀನಿ. ಇದು ಕಲರ್ ಮತ್ತು ಲೈಟಾಗಿ ಖಾರ ಇದೆ. ನಂತರ ರುಬ್ಕೊಂಡಿರೋದು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬೇಯಿಸ್ತಾ ಬರ್ತೀನಿ. ನೀವು ಆದಷ್ಟು ಒಂದು 10 ನಿಮಿಷಕ್ಕೆ ಒಂದ್ಸಲ ಅದನ್ನು ತಿರುಗಿಸ್ತಾ ಬನ್ನಿ. ಹಾಗೆ ಫ್ಲೇಮ್ನ ಆದಷ್ಟು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೀರನ್ನ ಆದಷ್ಟು ಹಾಕ್ತಾನೆ ಬನ್ನಿ. ಒಂದೇ ಸಲ ನೀರು ಹಾಕೋಕ್ಕೆ ಹೋಗ್ಬೇಡಿ. ಒಂದು ಟೀ ಲೋಟದಲ್ಲಿ 1 ಗ್ಲಾಸ್ ನೀರನ್ನ 3 ಸಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ಬದನೆಕಾಯಿ ನೀಟಾಗಿ ಬೇಯುತ್ತೆ. ಜಾಸ್ತಿ ತೆಳುನೂ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಹೀಗೆ ಒಂದು ಅರ್ಧ ಗಂಟೆಯಷ್ಟು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಬದನೆಕಾಯಿ ಗೊಜ್ಜು ರೆಡಿಯಾಗುತ್ತೆ. ನಾನು ತೋರಿಸಿರೋ ಈ ಮಸಾಲೆನ ಮನೇಲಿ ಒಂದ್ಸಲ ಟ್ರೈ ಮಾಡಿ ಎಣ್ಣೆ ಬದನೆಕಾಯಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.